ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ ರಘು. ಇವತ್ತೊಂದು ಸೂಪರ್ ಆಗಿರೋವಂಥ ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಅದೇ ನುಗ್ಗೆ ಸೊಪ್ಪಿನ ಬಸ್ಸಾರು. ಈ ಮೊರಿಂಗಾ ಲೀವ್ಸ್ ಅಂತ ಹೇಳ್ತಾರಲ್ಲ, ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನ್ ವೆಜ್ ತಿಂದಲೇ ಇರೋರು ಇದನ್ನು ವಾರಕ್ಕೆ ಅಟ್ಲೀಸ್ಟ್ ಒಂದು ಸರಿನಾದರೂ ಮಾಡ್ಕೊಂಡು ತಿನ್ನಬೇಕು. ಇದರಲ್ಲಿ ವಿಟಮಿನ್ಸು, ಐರನ್ನು ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾವು ಯೂಶಲಿ ಇದನ್ನು ರಜಾ ದಿನಗಳಲ್ಲಿ ಖಂಡಿತ ಮಿಸ್ ಮಾಡದೆ ಮಾಡ್ತೀನಿ. ಈಗೊಂದು ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಬೇಳೆನ ಜಾಸ್ತಿ ತೊಗೋತೀನಿ. ನೀವು ಬೇಕಂದರೆ 3/4 ಗ್ಲಾಸ್ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈಗ ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು 5ರಿಂದ 6 ಗ್ಲಾಸಷ್ಟು ನೀರು ಮತ್ತು 1 ಸ್ಪೂನಷ್ಟು ಎಣ್ಣೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಈಗ ಬೇಯಿಸ್ಕೊಳ್ಳಿ. ಸುಮಾರು ಒಂದು 10ರಿಂದ 12 ನಿಮಿಷ ತಗೊಳುತ್ತೆ. ಈಗ ನೋಡಿ, ಇದು ಆಲ್ಮೋಸ್ಟ್ ಬೆಂದಿದೆ. ಚೆನ್ನಾಗಿ ಬೇಯಬೇಕು. ಬೇಯ್ದ ನಂತರನೇ ಸೊಪ್ಪು ಹಾಕಬೇಕು. ಈ ನುಗ್ಗೆ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಂಡಿದ್ದೆ. ಅದನ್ನೆಲ್ಲ ಇವಾಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಒಂದು 8ರಿಂದ 10 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆ ಎಲ್ಲ ಆಲ್ಮೋಸ್ಟ್ ಬೆಂದಬೇಕು. ಒಂದು ಮುಕ್ಕಾಲಕ್ಕಿಂತ ಜಾಸ್ತಿ ಬೆಂದ ಮೇಲೇ ಈಗ ನಾವು ಸೊಪ್ಪನ್ನ ಹಾಕ್ಕೋಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ, ಅದು ಸೊಪ್ಪಿಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ. ಚೆನ್ನಾಗಿದು ಬೇಯಿಸ್ಕೋಬೇಕು. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ. ನೀವು ಕಲರ್ ನೋಡಿದ್ರೆ ಮೊದಲು ನುಗ್ಗೆ ಸೊಪ್ಪಿನ ಕಲರು ಲೈಟ್ ಗ್ರೀನ್ ಇತ್ತು. ಈಗ ನೋಡಿ ಡಾರ್ಕ್ ಗ್ರೀನ್ ಆಗಿದೆ. ಸೊ ಈ ರೀತಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಒಂದ್ಸರಿ ಇದೆಲ್ಲ ಬೇಯಿಸ್ಕೊಂಡ ನಂತರ ನಾವಿವಾಗ ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಒಂದು ಜಾಲರಿ ಥರ ಒಂದು ಪಾತ್ರೆಗೆ ನಾವು ಇದನ್ನು ಹಾಕ್ಕೊಂಡ್ರೆ ನೀರು ಮತ್ತು ಬೇಳೆ ಎಲ್ಲ ಸಪ್ರೇಟ್ ಆಗುತ್ತೆ. ನೀಟಾಗಿ ಇದನ್ನು ನಾವು ಸಪ್ರೇಟ್ ಮಾಡಿಕೊಂಡು ಇವಾಗ ಈ ಬೇಳೆ ಮತ್ತು ಈ ಸೊಪ್ಪಿರುತ್ತಲ್ಲ, ಇದಕ್ಕೆ ತುರ್ಕೊಂಡಿರೋವಂಥ ಕಾಯಿನೂ ಕೂಡ ನಾನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದು ಕೂಲ್ ಆಗೋವರೆಗೂ ನಾನು ಅದನ್ನು ಸಪ್ರೇಟಾಗಿ ಇಟ್ಬಿಡ್ತೀನಿ. ಈಗ ಈ ಸಾಂಬಾರ್ಗೆ ಒಂದು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2 ಸ್ಪೂನು ಆಯಿಲ್ ಹಾಕ್ಕೊಂಡು ಒಂದು 2 ಮೀಡಿಯಮ್ ಸೈಜ್ ಅಥವಾ ಒಂದು ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 8ರಿಂದ 10 ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1ರಿಂದ 1.5 ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಅದನ್ನು ಹುರ್ಕೊಳ್ಳೋಣ. ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸುಮಾರು ಒಂದು 4ರಿಂದ 5 ನಿಮಿಷ ಹಿಡಿಯುತ್ತೆ. ನೀಟಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಆ ಕಲರೆಲ್ಲ ಚೇಂಜ್ ಆಗಬೇಕು. ನೋಡಿ, ಇವಾಗ ಇದು ಆಗಿದೆ. ಈಗ ರೆಡಿ ಆಗಿರುವಂಥ ಈ ಈರುಳ್ಳಿನ ನಾವು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ಳೋಣ. ಈ ಬ್ಲೆಂಡರ್ ಜಾರ್ಗೆ ಇದನ್ನೆಲ್ಲ ನಾವು ಇವಾಗ ನೀಟಾಗಿ ಸೇರಿಸ್ಕೊಳ್ಳೋಣ. ಇದೆಲ್ಲ ಸೇರಿಸ್ಕೊಂಡ ನಂತರ ಈಗ ಒಂದು 3ರಿಂದ 4 ಸ್ಪೂನಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ನಾನಿವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿನೆಲ್ಲ ಹಾಕ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಹಸಿ ಈರುಳ್ಳಿ, ಆಲ್ರೆಡಿ ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಉಪಯೋಗಿಸಿದ್ದೀವಿ, ಒಂದು ಸ್ವಲ್ಪ ಹಸಿ ಈರುಳ್ಳಿ ಮತ್ತು ಒಂದು 2ರಿಂದ 3 ಬೆಳ್ಳುಳ್ಳಿ ಎಸಳುಗಳು ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೆ ಒಂದು 2ರಿಂದ 2.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿ ಅಂದರೆ ಖಾರದ ಪುಡಿ, ಧನಿಯಾ ಪುಡಿ ಎರಡೂ ಮಿಕ್ಸ್ ಆಗಿರುತ್ತಲ್ಲ ಅದು. ನೀವು ಬೇಕಂದರೆ ಡೈರೆಕ್ಟಾಗಿ ಹಸಿರು ಮೆಣಸಿನ್ಕಾಯಿ ಕೂಡ ಹುರಿದು ಹಾಕ್ಕೋಬೋದು. ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ, ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಬೇಳೆ ಮತ್ತು ನುಗ್ಗೆ ಸೊಪ್ಪು, ಅದನ್ನು ಕೂಡ ಇವಾಗ ನಾನು ಇದಕ್ಕೆ ಸೇರಿಸ್ಕೊತೀನಿ. ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಮಂದವಾಗಿ ಕೂಡ ಬರುತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ನಾವೀಗ ಇದನ್ನು ರುಬ್ಕೋಬೇಕು. ಇದು ರುಬ್ಕೊಂಡು ರೆಡಿ ಆಗಿದೆ. ಈಗ ಹುಣಸೆಹಣ್ಣು, ಬಸ್ಸಾರು ಸ್ವಲ್ಪ ಹುಳಿ ಆಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ಹಾಕಿ ನೆನಿಟ್ಕೋತಾ ಇದ್ದೀನಿ. ಈಗ ಆವಾಗಲೇ ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಕಾಳನ್ನು ಬೇಯಿಸ್ಕೊಂಡಿರೋ ಅಂಥ ನೀರು, ಅದಕ್ಕೆ ಆವಾಗಲೇ ನಾನು ಬೇಳೆ ಮತ್ತು ಕಾಳಿಗೆ ಕಾಯಿ ತುರಿ ಹಾಕ್ಕೊಂಡಿದ್ನಲ್ಲ ಅದೆರಡೂ ಸ್ವಲ್ಪ ನಾನು ಕ್ಲೀನಾಗಿ ಇದರ ಕೈಯಲ್ಲೇ ಹಿಂಡ್ಕೋತೀನಿ. ಅದರ ರಸ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸೊ ಹಂಗೆ ಮಾಡೋದ್ರಿಂದ ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಅದಕ್ಕೆ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಅದು ಕೂಲ್ ಆದಮೇಲೆ ತೊಗೊಂಡು ಅದನ್ನು ನಾವು ಕೈಯಲ್ಲೇ ಈ ಥರ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟು, ಅದನ್ನು ಕೂಡ ನಾನಿವಾಗ ಈ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಯಿಸಿರೋ ಅಂಥ ನೀರು, ಕಾಳು ಮತ್ತು ಸೊಪ್ಪನ್ನ ಬೇಯಿಸಿರೋ ಅಂಥ ನೀರು. ಈಗ ಅದಕ್ಕೇ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆ ಹಣ್ಣು, ಅದನ್ನು ಕೂಡ ಅದನ್ನ ಜ್ಯೂಸ್ ತಗೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡ ನಂತರ ಒಂದು ಕುದಿ ಬಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಬಸ್ಸಾರು ನಿಮ್ಮ ಮುಂದೆ ರೆಡಿ ಆಗಿಬಿಡುತ್ತೆ. ನಿಮಗೇನಾದರೂ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ನೀವು ನೋಡಿಕೊಂಡು ಮತ್ತೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಸಾಂಬಾರ್ ಈಸ್ ರೆಡಿ. ಈಗ ನಾವು ಕಾಳಿಗೆ ಒಂದು ಒಗ್ಗರಣೆ ಹಾಕ್ಕೊಬಿಡೋಣ.
ಒಂದು ಪ್ಯಾನಿಗೆ 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ ಮತ್ತು ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾವು ಆವಾಗಲೇ ಬೇಯಿಸಿಟ್ಕೊಂಡು ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಕೂಲಾಗಕ್ಕೆ ಇಟ್ಕೊಂಡಿದ್ವಲ್ಲ, ಇದನ್ನೇ ನಾನು ಸಾರಿಗೆ ಆವಾಗಲೇ ಹಿಂಡ್ಕೊಂಡಿದ್ದು. ಸ್ವಲ್ಪನೇ ತೊಗೊಂಡು ನಾನು ಸಾರಿಗೆ ಕಾಯಿ ತುರಿ ಇರುತ್ತಲ್ಲ ಅದ್ರ ರಸ ಎಲ್ಲ ಹಿಂಡ್ಕೊಂಡೆ. ಈಗ ಇದನ್ನು ಒಗ್ಗರಣೆ ಹಾಕ್ಕೊಂಡು ಸೊಪ್ಪು ಮತ್ತು ಕಾಳು ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಈ ಸಾಂಬಾರು ಜೊತೆಗೆ ಕಾಳನ್ನು ಸೇರಿಸ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಅನ್ನದ ಜೊತೆಗೂ ಕೂಡ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಬಟ್ ಬಸ್ಸಾರು ಅಂದರೆ ನಿಮಗೆ ಗೊತ್ತಲ್ವಾ, ಮುದ್ದೆ ಬಸ್ಸಾರು ಫೇಮಸ್ಸು, ಅದರಲ್ಲೂ ಕರ್ನಾಟಕದಲ್ಲಿ. ಸೊ ಹಾಗಾಗಿ ರಜಾ ದಿನಗಳಲ್ಲಿ ನಾವು ಯೂಶಲಿ ಇದನ್ನು ಮಾಡ್ತೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಬಿಸಿ ಬಿಸಿಯಾದ ಮುದ್ದೆ ಕೂಡ ರೆಡಿಯಾಗಿದೆ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಕಾಳು ಮತ್ತು ಸಾರು ಜೊತೆಗೆ ಈಗ ಮುದ್ದೆನ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಇದ್ರ ಮುಂದೆ ಯಾವ ರೆಸ್ಟೋರೆಂಟ್ ಊಟ ಕೂಡ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ಥರ ಸಾರನ್ನ ಮಾಡ್ಕೊಳ್ಳಿ, ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ನಾನ್ ವೆಜ್ ತಿಂದಲೇ ಇರೋರಂತೂ ವಾರಕ್ಕೊಮ್ಮೆ ಆದರೂ ಈ ನುಗ್ಗೆ ಸೊಪ್ಪಿನ ಸಾರನ್ನ ಮಾಡ್ಕೊಂಡು ತಿನ್ನಬೇಕು. ನುಗ್ಗೆ ಸೊಪ್ಪಿನ ದಾಲ್ ಕೂಡ ನಾನು ಆಲ್ರೆಡಿ ಒಂದು ಸರಿ ಮಾಡಿ ತೋರಿಸಿದ್ದೆ. ಮುದ್ದೆನ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ಕೂಡ ನನ್ನ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಪ್ಲೀಸ್ ನೋಡಿ. ಎಲ್ಲರಿಗೂ ಸಂಧ್ಯಾ ರಘು ಮಾಡುವ ನಮಸ್ಕಾರಗಳು.